ಇನ್ನು ಶಿಗ್ಗಾವಿಯಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಭರತ್ ಬೊಮ್ಮಾಯಿ ಅನ್ನುವಂಥ ಡೀಟೇಲ್. ಭರತ್ ಬೊಮ್ಮಾಯಿ 5188 ಮತಗಳನ್ನು ಪಡೆದಿದ್ರೆ ಯಾಸೀರ್ ಪಠಾಣ್ 4863. ಸೊ ಇಲ್ಲೂ ಕೂಡ ಮುನ್ನಡೆಯ ಅಂತರ ಕಡಿಮೆ, 325 ಮತಗಳ ಅಂತರದಲ್ಲಿ ಭರತ್ ಬೊಮ್ಮಾಯಿ ಮುನ್ನಡೆಯಲ್ಲಿದ್ದಾರೆ. ಯಾವ ಕ್ಷಣದಲ್ಲಾದರೂ ಕೂಡ ಬದಲಾಗಬಹುದು, ಬದಲಾಗದೆಯೂ ಕೂಡ ಇರಬಹುದು. ಯಾಕೆಂತಂದ್ರೆ ನಿಮಗೆ ಕೌಂಟಿಂಗ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಅಂತಂದ್ರೆ, ಈಗ ನಾವು EVM ಕೌಂಟಿಂಗ್ ಮಾಡೋ ಸಂದರ್ಭದಲ್ಲಿ ಕೆಲ ಏರಿಯಾಗಳು ಅಥವಾ ಕೆಲ ವಾರ್ಡ್ಗಳು ಇರುತ್ತೆ. ಆ ವಾರ್ಡು ಸಾಂಪ್ರದಾಯಿಕವಾಗಿ ಬಿಜೆಪಿಯನ್ನು ಕಾಂಗ್ರೆಸ್ ಅನ್ನು ಬೆಂಬಲಿಸಿಕೊಂಡು ಬಂದಂತ ವಾರ್ಡ್ಗಳಾಗಿರುತ್ತೆ. ಅಲ್ಲಿ ಬಿಜೆಪಿಗೆ ಮುನ್ನಡೆ ಅಥವಾ ಕಾಂಗ್ರೆಸ್ಗೆ ಮುನ್ನಡೆ ಅನ್ನುವಂಥ ಸ್ಥಿತಿ ಇರುತ್ತೆ. ಕೆಲವು ನ್ಯೂಟ್ರಲ್ ವಾರ್ಡ್ಗಳಿರುತ್ತೆ, ಅಂದ್ರೆ ಯಾವುದನ್ನೂ ಬೆಂಬಲಿಸದ ಒಂದೊಂದು ಎಲೆಕ್ಷನ್ ನಲ್ಲೂ ಒಂದೊಂದು ರೀತಿಯ ಫಲಿತಾಂಶವನ್ನು ಕೊಟ್ಟಂತ ವಾರ್ಡ್ಗಳಿದಾವೆ. ಅದು ನಿರ್ಣಾಯಕ. ಅಲ್ಲಿ ಯಾರು ಹೆಚ್ಚಿನ ಮತಗಳನ್ನು ಪಡೀತಾರೋ ಅದು ನಿರ್ಣಾಯಕ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಇದು ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಎಸ್, ಸಂಡೂರಿನ ಡೀಟೇಲ್ 2715 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯಲಿದ್ದಾರೆ. 11770 ಓಟು ಕಾಂಗ್ರೆಸ್ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ 9000 ಓಟನ್ನು ಪಡೆಯುವ ಮುಖಾಂತರ ಕಾಂಗ್ರೆಸ್ ಅಭ್ಯರ್ಥಿ ಮೊದಲ ರೌಂಡ್ನಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಮತ್ತು ಮುನ್ನಡೆಯ ಅಂತರ ಹೆಚ್ಚಾಗ್ತಾ ಇದೆ. 2715 ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯಲಿದ್ದಾರೆ. ನಾವು ಪ್ರೀವಿಯಸ್ ಅಪ್ಡೇಟ್ ಕೊಟ್ಟಂತ ಸಂದರ್ಭದಲ್ಲಿ ಅವರು 2500 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದರು. ಈಗ 2700 ಚಿಲ್ಲರೆ ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಸೊ ಅಲ್ಲಿಗೆ ಈ ರೌಂಡ್ ಅಲ್ಲಿ ನನಗನ್ಸುತ್ತೆ ಬಂಗಾರು ಹನುಮಂತು ಒಂದು ಸ್ವಲ್ಪ ಫೈಟ್ ಕೊಟ್ಟಿದ್ದಾರೆ. ಬಟ್ ಸಂಡೂರು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿಕೊಂಡು ಬಂದಿರುವಂತಹ ವಿಧಾನಸಭಾ ಕ್ಷೇತ್ರ. ಅಲ್ಲಿನ ಜಾತಿ ಲೆಕ್ಕಾಚಾರವೂ ಕೂಡ ಕಾಂಗ್ರೆಸ್ಗೆ ಬಹಳ ಪೂರಕವಾಗಿದೆ. ಇದು ಎಲ್ಲವೂ ಕೂಡ ಕಾಂಗ್ರೆಸ್ನ ಕೈ ಹಿಡಿಯುತ್ತೆ ಸಂಡೂರಲ್ಲಿ ಯಾವಾಗಲೂ ಕೂಡ. ಇವತ್ತು ಕೂಡ ಅದರ ಆರಂಭಿಕ ಲೆಕ್ಕಾಚಾರ ನಮಗೆ ಗೋಚರಿಸ್ತಾ ಇದೆ. ಬಿಜೆಪಿಯ ಅಭ್ಯರ್ಥಿ ಫೈಟ್ ಕೊಟ್ಟರೂ ಕೂಡ ಸಂಡೂರಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರ ಸನಿಹಕ್ಕೆ ಬರೋದಕ್ಕೆ ಒದ್ದಾಡ್ತಾ ಇದ್ದಾರೆ. 2715 ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯಲ್ಲಿರುವಂತ ಡೀಟೇಲ್ ಈ ಹಂತದಲ್ಲಿ ಲಭ್ಯ ಆಗ್ತಾ ಇರೋದು. ಅಲ್ಲಿಗೆ ಸದ್ಯ ಸಂಡೂರಲ್ಲಿ ಕಾಂಗ್ರೆಸ್ ಮುನ್ನಡೆ, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆ ಅಥವಾ ಸಿಪಿ ಯೋಗೇಶ್ವರ್ ಮುನ್ನಡೆ. ಎಸ್, ಚನ್ನಪಟ್ಟಣದಲ್ಲಿ ಆರಂಭಿಕ ಮುನ್ನಡೆಯನ್ನ ಯೋಗೇಶ್ವರ್ ಪಡೆದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸಿಪಿ ಯೋಗೇಶ್ವರ್ ಆರಂಭಿಕ ಮುನ್ನಡೆಯನ್ನ ದಾಖಲಿಸ್ತಾ ಇದ್ದಾರೆ. 61 ಮತಗಳ ಅಂತರದಲ್ಲಿ ಯೋಗೇಶ್ವರ್ ಮುನ್ನಡೆಯಲ್ಲಿದ್ದಾರೆ. ಸೊ ಈ ಕ್ಷೇತ್ರ ಯಾವುದೇ ಡೌಟ್ ಇಲ್ಲ, ಇದು ಫೋಟೋ ಫಿನಿಶ್ ರಿಸಲ್ಟ್ ಕೊಡುವಂತ ಕ್ಷೇತ್ರ ಅನ್ನೋದು ಆರಂಭದಲ್ಲೇ ಕಾಣ್ತಾ ಇದೆ. ಯಾರೇ ಗೆದ್ರೂ ಕೂಡ ಗೆಲುವಿನ ಅಂತರ ಕಡಿಮೆ ಇರುತ್ತೆ. ಇದು ನನ್ನ ಮಾತು ಅಲ್ಲ, ಸಿಪಿ ಯೋಗೇಶ್ವರ್ ಅವರದೇ ಮಾತು. ಅದರಂತೆ ಫಲಿತಾಂಶ ಮುಂದಕ್ಕೆ ಹೋಗ್ತಾ ಇದೆ. ಫಲಿತಾಂಶದ ನಾವು ಅಪ್ಡೇಟ್ಸ್ಗಳನ್ನು ನೋಡ್ತಾ ಹೋದ್ರೆ ಆ ಮುನ್ನಡೆಯ ಅಂತರ ಕಡಿಮೆ ಆಗ್ತಾ ಇದೆ. ಯೋಗೇಶ್ವರ್ ಅವರ ಮುನ್ನಡೆಯ ಅಂತರ ಜಾಸ್ತಿ ಇತ್ತು ಪ್ರೀವಿಯಸ್ ಅಪ್ಡೇಟ್ ಅಲ್ಲಿ, ಈಗ ಮತ್ತೆ ಕಡಿಮೆಯಾಗಿದೆ. 61 ಮತಗಳ ಅಂತರದಲ್ಲಿ ಅವರು ಮುನ್ನಡೆಯಲ್ಲಿದ್ದಾರೆ. ನೆಕ್ಸ್ಟ್ ರೌಂಡ್ ಅಲ್ಲಿ ನಿಖಿಲ್ ಮುನ್ನಡೆಗೆ ಬರಬಹುದು. ಅದರ ನೆಕ್ಸ್ಟ್ ರೌಂಡ್ ಮತ್ತೆ ಸಿಪಿ ಯೋಗೇಶ್ವರ್ ಹಿನ್ನಡೆಯನ್ನು ಅನುಭವಿಸಬಹುದು. ಸೊ ಈ ಸ್ಥಿತಿ ಬರುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಕೊನೆಯ ರೌಂಡ್ನವರೆಗೂ ಕೂಡ ಹೋಗುತ್ತೆ ಇದು ಅನ್ನೋದು ಖಚಿತ. ನಾನು ಈ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ದೆ, ಜಯನಗರನೋ ಗಾಂಧಿನಗರನೋ ಯಾವ ರೀತಿ ಆಗಿತ್ತೋ ಅಂಥದ್ದೇ ಸ್ಥಿತಿ ಚನ್ನಪಟ್ಟಣದಲ್ಲೂ ಬರಬಹುದೇನೋ ಅಂತ ಆ ಮುನ್ಸೂಚನೆಯೊಂದು ಕಾಣ್ತಿದೆ ನಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.